ಭಾನುವಾರ ಬಂತು ಅಂದ್ರೆ ಈ ಚಿಕನ್ನು ಮಟನ್ನು ಖರೀದಿಗೆ ಸಹಜವಾಗಿ ಜನ ಇಳಿತಾರೆ ಅಂಗಡಿಗಳ ಮುಂದೆ. ಬ್ಯಾಟ್ರಾಯನ್ಪುರದಲ್ಲಿರುವಂಥ ಮಟನ್ ಶಾಪ್ ಯಾವಾಗಲೇ ನೋಡಿದ್ರು ಕೂಡ ಇದೊಂದು ಮಟನ್ ಶಾಪ್ ಅಂತೂ ಕಾಣಿಸುತ್ತೆ. ಪಾಪಣ್ಣ ಮಟನ್ ಸ್ಟಾಲು, ಅಲ್ಲಿ ಸಾಕಷ್ಟು ಜನ ಸೇರ್ಕೊಂಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ತಪ್ಪಂತೂ ಇಲ್ಲವೇ ಇಲ್ಲ. ಯಾಕೆಂದರೆ ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಿಕೊಂಡು ಅವರು ಮಟನನ್ನು ಖರೀದಿ ಮಾಡ್ತಾ ಇದ್ದಾರೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಟನ್ ಖರೀದಿಯನ್ನು ಮಾಡ್ತಾ ಇದ್ದಾರೆ ಜನ. ಟೆಂಪರೇಚರ್ ಚೆಕಪ್ಪು ಹಾಗೂ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಆಲ್ಮೋಸ್ಟ್ ಸಾಕಷ್ಟು ಚಿಕನ್ ಮಟನ್ ಸ್ಟಾಲ್ಗಳ ಮುಂದೆ ಇಡಲಾಗಿದೆ. ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಖರೀದಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್. ಇದು ಇಲ್ಲಿ ಯಾವ ರೀತಿಯಾಗಿ ಖರೀದಿಯನ್ನ ಮಾಡಲಾಗ್ತಾ ಇದೆ ಅಂತ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಬರೋಣ. ಒಂದು ಕಡೆ ಈಗಾಗಲೇ ಲಾಕ್ಡೌನ್ ಇದೆ. ಲಾಕ್ಡೌನ್ ಇದ್ರೂ ಸಹ ಅಷ್ಟೇ ಭಾನುವಾರ ಬಂತು ಅಂದ್ರೆ ಸಾಕು ಬಾಡೂಟ ತಿನ್ನಲೇಬೇಕು. ಅದಕ್ಕೆ ಜನ ಒಂದು ರೀತಿ ಅಡಿಕ್ಟ್ ಆಗಿರುವಂತಹದ್ದು. ಇವತ್ತು ಕೂಡ ಅಷ್ಟೇ ಭಾನುವಾರ ಸದ್ಯದ ಮಾಂಸದ ಅಂಗಡಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಬ್ಯಾಟ್ರಾಯನ್ಪುರದಲ್ಲಿರುವಂತಹ ಪಾಪಣ್ಣ ಅನ್ನುವಂಥ ಒಂದು ಮಾಂಸದ ಅಂಗಡಿ. ಈ ಒಂದು ಮಾಂಸದ ಅಂಗಡಿಯ ಮುಂಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು, ಈಗಾಗಲೇ ಬೆಳ್ಳಂಬೆಳಿಗ್ಗೆ ಮಾಂಸದ ಖರೀದಿಗೆ ಅಂತಲೇ ನೂರಾರು ಜನ ಈಗಾಗಲೇ ಬಂದು ಸಾಲುಗಟ್ಟಿ ಕ್ಯೂನಲ್ಲಿ ನಿಂತಿದ್ದಾರೆ. ನಿಜಕ್ಕೂ ಕೂಡ ಅಷ್ಟೇ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಸುಮಾರು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಇವತ್ತು ಮಾಂಸವನ್ನ ಖರೀದಿ ಮಾಡುವಂತಹ ಒಂದು ಸಾಹಸಕ್ಕೆ ಕೂಡ ಅಷ್ಟೇ ಜನ ಮುಂದಾಗಿದ್ದಾರೆ ಅನ್ಸುತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಪ್ರತಿಯೊಬ್ರು ಕೂಡ ಅಷ್ಟೇ ಅಂದ್ರೆ ಸುಮಾರು ಅರ್ಧ ಗಂಟೆಯಿಂದಲೂ ಕೂಡ ಅಷ್ಟೇ ಈ ಒಂದು ಕ್ಯೂನಲ್ಲಿ ನಿಂತಿದ್ದಾರೆ. ಪ್ರತಿಯೊಬ್ರು ಕೂಡ ಅಷ್ಟೇ ಮಾಸ್ಕ್ ಅನ್ನ ಧರಿಸಿ ಸಾಮಾಜಿಕ ಅಂತರದಲ್ಲಿ ಈಗಾಗಲೇ ಒಂದು ಕ್ಯೂನಲ್ಲಿ ನಿಂತು ಮಾಂಸವನ್ನ ಖರೀದಿ ಮಾಡೋದಕ್ಕೆ ಈಗಾಗಲೇ ಮುಂದಾಗ್ತಿರುವಂತದ್ದು. ಯಾಕಂದ್ರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಬೇರೆ ದಿನಗಳಲ್ಲಿ ಹೋಲಿಕೆ ಮಾಡ್ಕೊಂಡ್ರೆ ಇವತ್ತು ಜನರ ಒಂದು ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಇರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಲಾಕ್ಡೌನ್ ಇದೆ. ಲಾಕ್ಡೌನ್ ಇರುವಂತ ಒಂದು ಕಾರಣಕ್ಕೋಸ್ಕರ ಯಾರೊಬ್ರು ಮನೆಯಿಂದ ಹೊರಗಡೆ ಬರಬಾರ್ದು ಅಂತ ಈಗಾಗಲೇ ಸರ್ಕಾರದ ಒಂದು ಆದೇಶ ಕೂಡ ಇದೆ. ಆ ಒಂದು ಆದೇಶದ ನಡುವೆ ಕೂಡ ಅಷ್ಟೇ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಅಷ್ಟೇ ಅಗತ್ಯ ವಸ್ತುಗಳನ್ನ ಖರೀದಿಸುವ ಒಂದು ಅವಕಾಶವನ್ನು ಕೂಡ ಅಷ್ಟೇ ಸರ್ಕಾರ ಮಾಡಿಕೊಟ್ಟಿದೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಭಾನುವಾರ ಆಗಿದ್ದಂತ ಒಂದು ಕಾರಣಕ್ಕೆ ಜನ ಈ ಒಂದು ಮಾಂಸವನ್ನ ಖರೀದಿ ಮಾಡೋಕೆ ಅಂತ ಈಗಾಗಲೇ ಸಾಲುಗಟ್ಟಿ ಈಗಾಗಲೇ ಕ್ಯೂನಲ್ಲಿ ನಿಂತು ಮಾಂಸವನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಹೋದ್ರೆ ರಸ್ತೆ ಎರಡೂ ಬದಿಗಳಲ್ಲಿ ಕೂಡ ಈಗಾಗಲೇ ಸಾಲುಗಟ್ಟಿ ಇವರು ಮಾಂಸದ ಖರೀದಿಗೆ ಕೂಡ ನಿಂತಿರುವಂತಹದ್ದು. ಸುಮಾರು 100-150 ಜನರು ಈ ಒಂದು ಮಾಂಸದ ಖರೀದಿಗೆ ಅಂತಾನೆ ಇವತ್ತು ಸುಮಾರು ಸಾಲುಗಟ್ಟಿ ಸುಮಾರು ಅರ್ಧ-ಮುಕ್ಕಾಲು ಗಂಟೆಯಿಂದಲೂ ಕೂಡ ಅಷ್ಟೇ ಕ್ಯೂನಲ್ಲಿ ನಿಂತು ಅವರು ತಾಳ್ಮೆಯಿಂದ ಈ ಒಂದು ಮಾಂಸವನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಮಾಂಸದ ಅಂಗಡಿಗಳಿದ್ರು ಕೂಡ ಅಷ್ಟೇ ಈ ಒಂದು ಮಾಂಸದ ಅಂಗಡಿಗೆ ಅಂತಾನೆ ಹುಡ್ಕೊಂಡು ದೂರದಿಂದಲೂ ಕೂಡ ಅಷ್ಟೇ ಬರುವಂತಹದ್ದು. ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಟೆಂಪರೇಚರ್ ಚೆಕ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಈಗಾಗಲೇ ಸಿಬ್ಬಂದಿಯಿಂದ ಆಗ್ತಿರುವಂತಹದ್ದು. ಯಾಕಂದ್ರೆ ಅವರು ಕೂಡ ಅಷ್ಟೇ ಯಾವುದೇ ಹೈ ಟೆಂಪರೇಚರ್ ಇರುವಂತ ವ್ಯಕ್ತಿ ಏನಾದರೂ ಬಂದಂತ ವೇಳೆಯಲ್ಲಿ ಅವರನ್ನು ವಾಪಸ್ ಕಳಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅದು ಬಿಟ್ಟರೆ ಸಾಮಾಜಿಕ ಅಂತರ, ಪ್ರಮುಖವಾಗಿ ಸಾಮಾಜಿಕ ಅಂತರ ಆಗಿರ್ಬೋದು ಅಥವಾ ಸ್ಯಾನಿಟೈಸ್ ಮಾಡುವಂತ ಒಂದು ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅಷ್ಟೇ ಈ ಒಂದು ಮಟನ್ ಶಾಪ್ ನಲ್ಲಿ ಇಟ್ಟು ಈಗಾಗಲೇ ಮಾಂಸ ಖರೀದಿಗೆ ಎಲ್ಲಾ ರೀತಿಯಂತ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು. ಅದರಂತೆ ಸಾಲುಗಟ್ಟಿ ಇವತ್ತು ಭಾನುವಾರ ಆಗಿದ್ದಂತ ಒಂದು ಕಾರಣಕ್ಕೋಸ್ಕರ ಜನರು ಬಂದು ಈ ಒಂದು ಮಾಂಸ ಖರೀದಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮಂಜುನಾಥ್, News18 ಕನ್ನಡ, ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.